ಸುಜಲ್ ಬೇಜಾರು ಮಾಡ್ಕೊಂಡ್ಬಿಡ್ತಂದು ಒಂದು 1000 ಮೇಲೆ ಇರೋದೇನು ಬಸಿರೋ ಸಿಗ್ತಾನೆ ಇಲ್ಲಿ ಅಪ್ಪ ಬೆಳಗ್ಗೆ ಬಂದು ಒಳ್ಳೆ ಕೆಲಸ ಮಾಡಿದೀವಿ. ಈ ರೇಂಜಿಗೂ ಅರ್ಕೆಗಳು ಇಟ್ಕೊಂಡಿರ್ತಾರ. ಮ್ಯೂಸಿಯಂ ಬೇರೆ ಐತಾ? ಯಾರು ಇಷ್ಟು ಬೇಗ ಮುಗಿಸ್ಕೋಬಂದ ಅಣ್ಣ ಸ್ವಲ್ಪ ನೀನು ಪೇಸ್ ಕಟ್ ತೋರ್ಸವ. ರೆಕಾರ್ಡ್ ಆಗಿಲ್ಲ, ಇನ್ನೊಂದು ರೌಂಡ್ ಆಗಿ ಬರೋಣ. ಗೊತ್ತು ಕಡೆ ಪ್ರೊಜೆಕ್ಟ್ ಕಾಣಿಸುತ್ತಾ? ಆಫ್ ರೋಡಿಂಗ್ ಇಷ್ಟ ಅಂತ ಅಣ್ಣಂಗೆ. ಆ ಬೈಕಲ್ಲ ಆಫ್ ರೋಡಿಂಗ್ ಇಷ್ಟ ಅಂತ ತಗೋಣ. ಸೊ ಎಲ್ಲ ನಮಸ್ಕಾರ, ಸ್ವಾತ ಮತ್ತೊಂದು ಬ್ಲಾಗ್ಗೆ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಚನ್ನಪಟ್ಟಣ ಗೌಳಿಗೆರೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನನಗೆ ಸಡನ್ ಪ್ಲ್ಯಾನಿಂಗ್ ಅಂದ್ಕೊಳ್ಳಿ, ನಮ್ಮ ಪ್ಲ್ಯಾನೇ ಇರಲಿಲ್ಲ ಹೋಗಬೇಕು ಅಂತ. ಸೊ ಯಾರ್ಯಾರಪ್ಪ, ನಾನು ಪ್ರಜ್ವಲ್, ಪ್ರೀತಮ್. ಸುಜಲ್ಲು ಬರೋಕ್ಕಾಗಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ, ಮನೇಲಿ ಪರ್ಮಿಷನ್ ಕೊಡಲಿಲ್ಲ. ಸರಿ ಆಯಿತು ಅಂತ ಬಿಟ್ಬಿಟ್ವಿ. ಸೊ ಇವಾಗ ನಾನು ಪ್ರಜ್ವಲು ಪ್ರೀತಮ್ ಹೋಗ್ತಿದ್ದೀವಿ, 3 ಜನ. ಸೊ ಬನ್ನಿ ನೋಡೋಣ ಹಿಂಗಿರುತ್ತೆ. ಈಗ ಪೆಟ್ರೋಲ್ ಹಾಕ್ತಿದ್ದಾನೆ, ನಮ್ಮ ಮನೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ. ಗಾಡಿನ ಪಾರ್ಕ್ ಮಾಡ್ಬಿಟ್ಟು ರಾಮನಗರದಿಂದ ಬಂದಿದ್ದು ಬೇಜಾರಾಗಿಲ್ಲ. ಇಲ್ಲಿ ನಿಲ್ ಬಂದಿದ್ದು ಸ್ವಲ್ಪ ರೋಡ್ ಒಂಚೂರು ಚೆನ್ನಾಗಿಲ್ಲ. ನೀ ಇದೇ ರೂಟಲ್ಲ ಬತ್ತ? ಇದೇ ಇನ್ಯಾವ ರೂಟ್ ಇಲ್ಲ ಗುರು, ಇದೇ ರೂಟೇ. ಹೋಗ್ಲಿಕ್ಕೆ ನೀರು ಹಲವಾರು ರೋಡ್ ಚೆನ್ನಾಗಿಲ್ಲರು, ಓಡ್ಸನ್ ಚೆನ್ನಾಗಿವ್ರೆ. ತಿಂಡಿ ಎಲ್ಲ ಇಲ್ಲೇ ಕೊಡ್ತಾವ್ರೆ. ಅಲ್ಲಿ ಊಟ ಕೊಡ್ತಾರಂತೆ, ತಿಂಡಿ ಇಲ್ಲೇ ಮಾಡ್ತಾರೆ. ಓ ಫುಲ್ ಓವರ್ ಗಾಡೀಲಿ ಇಡಬೇಕಾಗಿತ್ತು. ಹಾಂ ಟಿಕೆಟ್ ಇಲ್ಲ, ಏನಿಲ್ಲ ಬರೋದು ಫ್ರೀ ಇರಬೇಕು. ನಾನು ಬಸ್ಸಾಗಿ ಬರೋದು, ಗಾಡಿ ಸರ್ವಿಸ್ ಮಾಡೋ ಬಸ್ಸಾಗಿ ಬರ್ತಿದ್ದೆ ನಾವು. ಹಂಗೆ ಇದೇ ಫಸ್ಟ್ ಗಾಡಿ ಬಂದಿರೋದು. ಗಾಡಿ ಹಂಗೆ ಜಾಸ್ತಿ ಇರುತ್ತೆ. ಸೋ ಮೆನಿ ಟೈಮ್ಸ್ ನಾಟ್ ಕೇಮ್ ಇನ್ ಸರಿ ಪಾಪಲು ಸುಜಲ್ ಬೇಜಾರು ಮಾಡ್ಕೊಂಡ್ಬಿಡ್ತಂದು ಬುಲೆಟಲ್ಲಿ ಹೋಗೋರಲ್ಲ. ಪಾಪ ಸುಜಲ್ ಚಪ್ಪಲಿ ಇಟ್ಬಿಟ್ಟು ಕಾಲಿಲೇ ತೊಳ್ಕೊಳ್ಳೋದಾ? ಅಲ್ಲೇ ಎಲ್ಲರೂ ಗಾಡಿ ತಾವೇ ಬಿಟ್ಬಿಟ್ಟು ಮುಂಚೆ ಎಲ್ಲೋ ಈ ಸ್ಟ್ಯಾಚು ಹತ್ರ ತಗೋದಿತ್ತು. ಇಷ್ಟು ಡೆವಲಪ್ ಇರಲಿಕ್ಕೆ ನಾವು ನಮ್ಮ ವರ್ಣದಲ್ಲಿ ಬಂದಿದ್ವಿ. ನಮ್ಮ ಹೋಟೆಲ್ಲ ಕಾಣ ಬಂದಾಗ ಬರ್ತೀವಿ. ಆ ಬಂದೇ ನಾವು ಬಂದಾಗ ಅವಾಗ ಒಂದು 1000 ಮೇಲೆ ಇರ್ಬೋದೇನು? 1000 ಮೇಲೆ ಇರ್ಬೋದೇನು? ಒಂದು ಲಾರಿ ಬೇಕಣ. ಬಸಿರೋ ಸಿಗ್ತಾನೆ ಇಲ್ಲಿ ಅಪ್ಪ. ಒಳ್ಳೆ ಕೆಲಸ ಅಲ್ವಾ? ಬೆಳಗ್ಗೆ ಬಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಅಲ್ಲಿಂದ ಬೆಳೆಸ್ಕೊ ಬರ್ಬೇಕಾಯ್ತು ಅಲ್ಲಿ. ಅಪ್ಪ ಹುಷಾರು, ವಿಡಿಯೋ ಮಾಡಬಾರದು. ಯಾಕೆ ಗೋಲ್ಡ್ ಹಾಕೋದು ನೋಡ್ಕೊಬಿಟ್ಟು ಎಲ್ಲ ಬೆಳೆಸ್ಕೊಡ್ಬೇಕು. ಒಳಗಿರೋದು ನೋಡೋ, ನಾವು ಮನೆಗೆ ಹೋಯ್ತಿರಲಿಲ್ಲ ಹೋಯ್ತು. ವಿಡಿಯೋ ಹಾಕೊಂಡು ಇದೇನು ಯಪ್ಪ, ಯಾವ ರೇಂಜಿಗೆ ಕಾಯಿ ಕೊಟ್ಟವ್ರು ಇವರು? ಈ ರೇಂಜಿಗೂ ಅರ್ಕೆಗಳು ಇಟ್ಕೊಂಡಿರ್ತಾರ. ಇದೇ ಫೇಮಸ್ ಅಲ್ಲ ಎಲ್ಲದಕ್ಕೆ. ನೀರು ಬರ್ತದೆ. ಮ್ಯೂಸಿಯಂ ಐತೆ ಕಣ. ಮ್ಯೂಸಿಯಂ ಬೇರೆ ಐತಾ? ಓಪನ್ ಇಲ್ಲ ಈಗ. ಮ್ಯೂಸಿಯಂ ಬೇರೆ ಐತೆ. ಇದು ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಇಲ್ಲಿ ಇದೆಲ್ಲ ಮಾಡಿದ್ಮೇಲೆ ಅಷ್ಟೊಂದು ಡೆವಲಪ್ಮೆಂಟ್ ಆಗಿತ್ತು. ಮೆರವಣಿಗೆಗೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಇರ್ತದಲ್ಲ, ಎಲ್ಲ
7:30 ಹೋಗಿದ್ದು, 7:30 8 ಗಂಟೆಲಿ ಹೋಗಿದ್ದು. ಈಗ 12 seconds later. ಅಲ್ಲೋಗಿದೆ ಲೇಟ್ ಯಾರು ಇಷ್ಟು ಬೇಗ ಮುಗಿಸ್ಕೊಬಂದ್ರೆ ಇಲ್ಲಿ ಫುಲ್ ಖಾಲಿ ಖಾಲಿ. ಯಪ್ಪ. ರೆಕಾರ್ಡಿಂಗ್ ಎಲ್ಲ ಇತ್ತು. ಅಣ್ಣ ಸ್ವಲ್ಪ ನೀನು ಪೇಸ್ ಕೊಟ್ಟು ತೋರಿಸೋಣ. ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ಕಣೋಣ. ಯಾವಾಗ ಕೇಳ್ತು. ಹಾಂ ಆಯ್ತು ತೋರಿಸೋಣ. ನಾನು ಅಲ್ಲಿ ಒಳಗೆ ಹೋಗ್ಬಿಟ್ಟು ಇಜ್ಜಾಕೇನು ಕಾಣ್ತಿಲ್ಲ ಸ್ಕ್ರೀನಲ್ಲಿ, ಆನ್ ಆಗೈತೆ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಇದು ಡಿಸ್ಪ್ಲೇ ಆನ್ ಆಗೈತೆ ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಬ್ರೈಟ್ನೆಸ್ ಕಮ್ಮಿ ಆಯ್ತು, ಫುಲ್ ಕೊಟ್ಟಿದ್ದು 1% ಇಟ್ಟಿದೆ. ರೆಕಾರ್ಡ್ ಆಗೈತೆ, ರೆಕಾರ್ಡ್ ಆಗಿಲ್ಲ, ಇನ್ನೊಂದು ರೌಂಡ್ ಹೋಗಿ ಬರೋಣ ಅಷ್ಟೇ. ಅಣ್ಣ ಪ್ರಜೆಗೆ ನಿನ್ನ ಪೇಸ್ ಕಟ್ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿ ಗೊತ್ತು ಕಾಸು ಕೊಡ್ಬೇಕು ಅಂತ ಇಸ್ಕೊಬಿಟ್ಟೆ. ಸರಿ ನಾವು ಎತ್ಕೊಂಡು ಹೋಯ್ತಾ ಇದ್ದೀವಿ ಕಾಸು ಅಂತ. ನನಗೆ ಅದಕ್ಕೆಲ್ಲ ಪ್ರಜೆ ನಂಗೆ ಗೊತ್ತು ಕಡೆ ಪ್ರಜೆಗೆ ಕಾಸು ಅಂತ ಹಾಕೊಂಡು ನಾನು ಬಟ್ ನಾನು ಫಸ್ಟ್ ಇಸ್ಕೊಂಡು ಬಂದೆ, ಅವ್ನು ಈಸ್ಕೊಂಡು ಬಂದೆ. ಇವನು ಪ್ರಜೆ ಈಸ್ಕೊಂಡು ಬರ್ತಾನೆ. ಹೌದು ಹಣ ಕಾಸು ಕೊಡ್ತಾರೆ ಅಂತ ನೋಡಿದ ಕಾಸು ಅಷ್ಟ ಬೇರೆ ಇಕ್ಕತ್ತೆ. ಈ ಗಾಡಿಗೆ ಕೊಡ್ಬೇಕೇನೋ, ಇಲ್ಲಿ ಗಾಡಿನ ಸುಮ್ಮನೆ ಎತ್ಕೊಂಡು ಅಯ್ಯೋ ಊಟ ಪ್ಲಾನ್ ಎಲ್ಲ ಈಗ ಅಡ್ಡ ಹಾಕ್ತಾನೆ. ಬೆಂಕಿ ಎತ್ಬಿಟ್ಟು ಬಿಟ್ಬಿಡ್ತಾರೆ. ಅಣ್ಣ ಬಂದ ಎಷ್ಟಣ್ಣ? ಎಲ್ಲ ಟ್ರಿಪ್ಪು ನಮ್ಮ ಪ್ರತಿದಿನ ಒಬ್ಬ ಎಲ್ಲ ನಮ್ಮ ಗಾಡಿಗೂ ಅವನೇ ಪೆಟ್ರೋಲ್ ಹಾಕ್ಸಿದ್ದು, ಈ ಗಾಡಿಗೂ ಅವನೇ ಪೆಟ್ರೋಲ್ ಹಾಕ್ಸಿದ್ದು, ಚಪ್ಪಲಿಗೆ ಪಾರ್ಕಿಂಗ್ ಎಲ್ಲ ಅವನೇ ದುಡ್ಡು ಕೊಟ್ಟಿದ್ದು. ನನ್ನ ಮೊಬೈಲ್ ಇದ್ದಿದ್ರೆ ನನ್ನ ಫ್ಯಾನ್ ಪೇಲೆಲ್ಲ ದುಡ್ಡು ಇತ್ತು. ನಮ್ಮದು ಇನ್ನೇ ಚಿಕ್ಕ ಹುಡುಗರಣ್ಣ, ಫೋನ್ ಪೇ ಇಲ್ಲ, ಫ್ಯಾನ್ ಪೇ. ಅಣ್ಣ ನೋಡ್ತಾರೆ ಏನ್ರ ನಾವು ಸೌಂಡ್ ಡಿಫ್ರೆಂಟ್ ಆಗಿದೆಯಲ್ಲ, ನಂದು ಫ್ಯಾನ್ ಪೇ ಇಲ್ಲ ಈಗ. ಸೊ ಇನ್ನು ಈಗ ಇಲ್ಲಿಂದ 46 ನಿಮಿಷ, 27 ಕಿಲೋಮೀಟರ್ಸ್ ಟು ಆರ್ ಹೌಸ್, ಅಲ್ಲ ರಾಮನಗರಕ್ಕೆ. ಆಫ್ ರೋಡಿಂಗ್ ಇಷ್ಟ ಅಂತ ಅಣ್ಣಂಗೆ. ಆ ಬೈಕಲ್ಲಿ ಅಲ್ಲ ಪಾಪ ಅಣ್ಣ ಏನಣ್ಣ ನೀನು ಆ್ಯಕ್ಟಿಂಗ್ ಮಾಡು. ಆ ಬೈಕಲ್ಲಿ ಆಫ್ ರೋಡಿಂಗ್ ಇಷ್ಟ ಅಂತ ಮೊದಲ ತಗೋಣ ಆಫ್ ರೋಡಿಂಗು ಇನ್ನೊಂದು ತಗೋಣ ಅಯ್ಯೋ ತಗೋಣ ಇನ್ನೊಂದು ಆಫ್ ರೋಡಿಂಗ್ ಮೊದಲನೇ ಬಸ್ ಇದು ನೋಡು. ಬಸ್ಗಿಂತ ಬೇಗ ಬಂದಿದ್ದೀವಿ ನಾವು ಇವತ್ತು. 2 hours later. ಬಾರು ದಿಮ್ಮೆಲ್ಲ ಮಾಡಿ ಕಣ. ಏನು ಇದು? ಯಾರು ಇದು? ಈ ಬಾರಲು ಏನಿಲ್ಲ